ಹೇಳಿದೀರಾ ಆತರ ಏನ್ ಗೊತ್ತಾಗ್ಲಿಲ್ಲ. ಅಂದ್ರೆ ಕರೆನ್ಸಿ ಅಂದ್ರೆ ಇವರು ರಿಲೇಶನ್ಶಿಪ್ ಪ್ರಾಬ್ಲಮ್ ಮತ್ತು ಫೈನಾನ್ಷಿಯಲ್ ಇಶ್ಯೂ ಸಿಕ್ಕಾಪಟ್ಟಿರುತ್ತೆ. ಇಲ್ಲ ಆತರ ಏನ್ ಗೊತ್ತಾಗ್ಲಿಲ್ಲ. ಅಂದ್ರೆ ಈ 18 ನಂಬರ್ ಇರೋದ್ರಿಂದ ರಿಲೇಶನ್ಶಿಪ್ ಇಶ್ಯೂ. ಈ ನಂಬರ್ ಯಾರು ಬಳಸ್ತಾರ 1881 ಅವ್ರ ನಂಬರ್ ಅಲ್ಲಿ ಬಂತ ಅನ್ಕೊಳ್ಳಿ, 1881 ಬಂದ್ರೆ ರಿಲೇಶನ್ಶಿಪ್ ಇಶ್ಯೂ. ಗಂಡ ಹೆಂಡತಿ ನಡುವೆ, ತಂದೆ ಮಕ್ಕಳ ನಡುವೆ, ಇಲ್ಲ ಬ್ಲಡ್ ರಿಲೇಶನ್ಶಿಪ್ ಸಂಬಂಧಕ್ಕೆ ನಡುವೆ ಅದು ಇರುತ್ತೆ. ಮತ್ತೆ ಫೈನಾನ್ಷಿಯಲ್ ಇಶ್ಯೂ, ಆರ್ಥಿಕ ಸಮಸ್ಯೆ ಹೊಂದಿರುತ್ತೆ. ನಿಮ್ಮ 18 ಇದ್ರೆ ನಿಮ್ಮೇನ ಫೈನಾನ್ಷಿಯಲ್ ಇಶ್ಯೂ ಆಗ್ತಾ ಇದೆನಾ, ನಿಮ್ಮಲ್ಲಿ ಏನನ್ನ ವೇರಿಯೇಷನ್ ಆಗಿದೆನಾ, ಆ ನಂಬರ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಆ ನಂಬರ್ ನೋಡಿ, ದೀರ್ಘವ ನೋಡಿ. ನಾನು ಈ ನಂಬರ್ ಉದಾಹರಣೆ ಆಗುತ್ತೆ, ಒಂದು 5 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. 5 ವರ್ಷದಿಂದ ಇಲ್ಲಿ ಮಠ, ಇವತ್ತಿನ ಮಠ ಆ ನಂಬರ್ ಯೂಸ್ ಮಾಡ್ತಿದ್ದಾಗ ನಿಮ್ಗೆ ಏನನ್ನ ಫೈನಾನ್ಷಿಯಲ್ ಇಶ್ಯೂ ಆಗಿದೆನಾ ಇಲ್ವಾ? ಇಲ್ಲ ಆಗಿಲ್ಲ. 12 years ಇಂದ ಮಾಡ್ತಾ ಇದ್ದೀನಿ ಇದು. 12 years ಇಂದ ಮಾಡ್ತಾ ಇದ್ದೀನಿ ಈ ನಂಬರ್. 12 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? 12 ವರ್ಷದಿಂದ ಇದೇ ನಂಬರ್. 12 ವರ್ಷದಿಂದ ಫೈನಾನ್ಷಿಯಲ್ ಸಡನ್ ಅಂತ ಎಲ್ಲೆಲ್ಲ ಬ್ಲಾಕೇಜ್ ಆಗಿದೆನಾ? ಇಲ್ಲ ಆಗಿಲ್ಲ. ಒಂದೇದು. ಎರಡದು, ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರೆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಅಪ್ ಅಂಡ್ ಡೌನ್ ಅಲ್ಲ, ಈ ಪ್ರಾಬ್ಲಮ್ ಇರುತ್ತೆ. ನಿಮ್ದು ತಪ್ಪಿಲ್ಲದ್ರ ಮೇಲೆ ಗೂಬೆ ಕೊಡ್ಸಾರ ಅವರು. ಓಕೆ, ಹೌದಾ? ಈ ವರ್ಡ್ ಅಲ್ಲಿ ಫಿಕ್ಸ್ ಇದ್ದೇ ಇರುತ್ತೆ. ರಿಲೇಶನ್ಶಿಪ್ ಅಲ್ಲಿ ಇಲ್ಲಪ್ಪ ಅಂದ್ರೆ ಮನೆಯಲ್ಲಿ. ಓಕೆ, ಮತ್ತೆ ಯಾರ ಹ್ಯಾಂಡ್ ರೈಸ್ ಮಾಡಿ ಎತ್ಬಿಟ್ಟಿದೆ. ಎಲ್ಲರೂ ಒಂದೇ ಸತಿ ಕ್ವಶನ್ ಕೇಳ್ಬಿಟ್ರೆ ಸಂತೆ ಮಾರ್ಕೆಟ್ ಆಗ್ತಾ ಇದೆ, ಅದ್ರ ಸಲುವಾಗಿ ಅನ್ಮಿಟ್ ಮಾಡಿದ್ದೀನಿ. ಹ್ಯಾಂಡ್ ರೈಸ್ ಮಾಡ್ಬಿಡಿ, ಕ್ಲೀನ್ ಆಗಿ ಆನ್ಸರ್ ಮಾಡ್ತೀನಿ. ಲತಮ್ಮ ಅವರೇ ಹೇಳಿ. ಅದೇ ಸರ್ 88 ಅಂತ ಹೇಳಿದ್ರಲ್ಲ, ಹಾ, ಪಕ್ಕಾ ಸರ್, ಪಕ್ಕಾ. ಒಂದು 7 years ಆಯ್ತು ಹಸ್ಬೆಂಡ್ ಜೊತೆ. ಅವ್ರಿಗೂ ನನ್ಗೂ ಇಲ್ಲ, ಹೊರಗಿಂದ ಮಾತ್ರ ಸಿಕ್ಕಾಬಟ್ಟೆ ಫೇಸ್ ಮಾಡ್ದೆ. ಕೋರ್ಟ್ ವರ್ಗೂ ಹೋಯ್ತು, ಎಲ್ಲಾ ಆಗಿದೆ. ಬಟ್ ಅವ್ರಿಗೋಸ್ಕರ ಫೇಸ್ ಮಾಡ್ದೆ, ನಾನು ಒಬ್ಳೆ ಫೇಸ್ ಮಾಡಿದೀನಿ. ಬೇಡ ಅಂದ್ರೂ ಹುಡಿಕೊಂಡ್ ಬರುತ್ತೆ. ಮೊದ್ಲು ನಾಳೆ ತೆಗಿತೀನಿ ಆ ನಂಬರು. ಬೇಡ ಅಂದ್ರೂ ಹುಡಿಕೊಂಡ್ ಬರುತ್ತೆ ಪ್ರಾಬ್ಲಮ್ಗಳು. ಇಮಿಡಿಯೇಟ್ಲಿ ಡಿಸಿಷನ್ ತಗೋಬೇಡಿ. ನಾನು ಹೇಳ್ತೀನಿ ಡಿಸಿಷನ್ ತಗೊಳ್ಳಿ. ನೀವು ಫಸ್ಟ್, ಯಾಕಂದ್ರೆ ಕ್ಲಾಸ್ ಎಲ್ಲ ಕ್ಲೀನ್ ಆಗಿ ಅರ್ಥ ಮಾಡಿಕೊಳ್ಳಿ. ಇನ್ನ ಟೈಮ್ ಇದೆ. ಮೊಬೈಲ್ ನಂಬರ್ ಫಿಕ್ಸ್ ಚೇಂಜ್ ಅಂತ ನೀವು ಮಾಡ್ಲೇಬೇಕು. ನೀವು ಯಾವ ನಂಬರ್ ತಗೊಂಡ್ರೆ ನಿಮ್ಗೆ ವ್ಯವಹಾರ ಬೇಸ್ ಆಗ್ಬೇಕಲ್ಲ. ನೀವು ವ್ಯವಹಾರ ಜೊತೆಗೆ ಇನ್ನ ನಾಲೆಜ್ ಏನಂದ್ರೆ ಯಾವ ವ್ಯಕ್ತಿಗಳ ನಂಬರ್ ಇದ್ದಾಗ ನೀವು ಏನ್ ರೀತಿ ಮಾತಾಡ್ಬೋದು. ಯಾಕಂದ್ರೆ ಒಬ್ಬ ಹೆಣ್ಣಿನ ಕಷ್ಟ ಒಬ್ಬ ಹೆಣ್ಣೆತ್ತೋರಿಗೆ ಇಲ್ಲ ತಂದೆ ಸ್ಥಾನದಲ್ಲಿದ್ದಾಗ ಮಾತ್ರ ಗೊತ್ತಾಗತ್ತೆ, ಇಲ್ಲ ಗುರುವಿನ ಸ್ಥಾನದಲ್ಲಿದ್ದಾಗ ಮಾತ್ರ ಗೊತ್ತಾಗುತ್ತೆ. ಓಕೆನಾ? ಆ